ಹಾಯ್ ಎವ್ರಿವನ್, ವೆಲ್ಕಮ್ ಟು ರಚನಾ ಟೆಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೀವಿಯಸ್ ಬ್ಯಾಲೆನ್ಸು ಇನ್ವಾಯ್ಸಲ್ಲಿ ಹೇಗೆ ಸೆಟ್ ಮಾಡೋದು ಅಂತೇಳಿ ನೋಡೋಣ. ಅಂದರೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸು ಇನ್ವಾಯ್ಸಲ್ಲಿ ಬರೋ ಥರ ಹೇಗೆ ಸೆಟ್ ಮಾಡೋದು ಅಂತೇಳಿ ನೋಡೋಣ. ಈ ಥರ ಮಾಡೋದ್ರಿಂದ ಕಸ್ಟಮರ್ಗೆ ರಿಮೈಂಡರ್ ಹೋಗುತ್ತೆ. ಓಕೆ, ಪೇಮೆಂಟ್ ಮಾಡಬೇಕು, ಇಷ್ಟು ಪೇಮೆಂಟ್ ಬ್ಯಾಲೆನ್ಸ್ ಇದೆ ಅನ್ನೋ ರಿಮೈಂಡರ್ ಹೋಗುತ್ತೆ ಇನ್ವಾಯ್ಸಲ್ಲೇ. ಮತ್ತು ನಮಗೆ ಪದೇ ಪದೇ ಫೋನ್ ಮಾಡಿ ಕಸ್ಟಮರ್ಗೆ ರಿಮೈಂಡ್ ಮಾಡೋ ನೆಸೆಸಿಟಿನೂ ಇರೋದಿಲ್ಲ. ಅದನ್ನು ಹೇಗೆ ಸೆಟ್ ಮಾಡೋದು ಅಂತೇಳಿ ನೋಡೋಣ. ಒಂದು ಇನ್ವಾಯ್ಸ್ ಓಪನ್ ಮಾಡ್ತೀನಿ. ಇನ್ವಾಯ್ಸ್ ಓಪನ್ ಮಾಡಿ ನಿಮಗೆ ಪ್ರಿವ್ಯೂ ತೋರಿಸ್ತೀನಿ. ಪ್ರಿವ್ಯೂಯಲ್ಲಿ ನೋಡಿ ಯಾವುದೇ ಥರ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ಹೇಗೆ ಸೆಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲೇ ಕಾನ್ಫಿಗರಲ್ಲಿ ಪ್ರೀವಿಯಸ್ ಅಂತ ಸರ್ಚ್ ಮಾಡಿ. ಪ್ರೀವಿಯಸ್ ಅಂತ ಸರ್ಚ್ ಮಾಡಿದಾಗ ಶೋ ಪ್ರೀವಿಯಸ್ ಆ್ಯಂಡ್ ಕರೆಂಟ್ ಬ್ಯಾಲೆನ್ಸ್ ಆಫ್ ಲೆಡ್ಜರು ನೋ ಅಂತ ಇದೆ. ಜಸ್ಟ್ ಎಂಟರ್ ಮಾಡಿದ್ರೆ ಎಸ್ ಆಗುತ್ತೆ. ನೆಕ್ಸ್ಟ್ ನಾವಿವಾಗ ಇನ್ವಾಯ್ಸ್ ನೋಡೋಣ. ಇಲ್ಲಿ ನೋಡಿ, ಪ್ರೀವಿಯಸ್ ಬ್ಯಾಲೆನ್ಸು ಮತ್ತು ಕರೆಂಟ್ ಬ್ಯಾಲೆನ್ಸು ಇಲ್ಲಿ ಗೊತ್ತಾಗುತ್ತೆ. ಪ್ರೀವಿಯಸ್ದು 22,480 ಇದೆ. ನೆಕ್ಸ್ಟ್ ಕರೆಂಟ್ ಇನ್ವಾಯ್ಸ್ದು ಇನ್ಕ್ಲೂಡ್ ಆಗಿ ಟೋಟಲ್ ಅಮೌಂಟ್ ಇಷ್ಟಿದೆ ಅಂತ ಹೇಳಿ ಇಲ್ಲಿ ನಿಮಗೆ ಇನ್ವಾಯ್ಸಲ್ಲಿ ಬರುತ್ತೆ. ಈಸಿ ಇದೆ ಅಲ್ವಾ, ನೀವೇ ಸೆಟ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇತ್ತಂದರೆ ಲೈಕ್ ಟ್ಯಾಲಿ ಮೊಬೈಲ್ ಆ್ಯಪು, ಟ್ಯಾಲಿ ಕ್ಲೌಡು, ಮತ್ತು ಕಸ್ಟಮೈಸೇಷನ್ನು, ರಿನ್ಯೂವಲ್ಲು, ಹೊಸ ಟ್ಯಾಲಿ, ಆ್ಯಂಟಿವೈರಸ್ಸು, ಈ ಥರದ್ದೇನೇ ರಿಕ್ವೈರ್ಮೆಂಟ್ ಇತ್ತಂದ್ರೂ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೇಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.